100 ಜನಕ್ಕೆ ನಾನು ಚಿಕನ್ ಬಿರಿಯಾನಿ ಪ್ಲಾನ್ ಮಾಡಿರೋದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಸೊ ನಾನು ಒಬ್ಬನೇ ಎಂಜಾಯ್ ಮಾಡ್ತಿದ್ದೆ ಇಷ್ಟು ದಿನ ಫುಡ್ ಸೊ ಆ ಫುಡ್ನ ಜನಕ್ಕೆ ಕೊಟ್ಟು ಅವರು ಎಷ್ಟು ಸಂತೋಷ ಪಡ್ತಾರೆ ಅಂತ ಅಂದ್ಬಿಟ್ಟು ನೀವೆಲ್ಲರೂ ನೋಡಿಲ್ಲ ಅಂತಂದ್ರೆ ಇವತ್ತು ನಾನು ಇಲ್ಲ. ಎಲ್ಲೆಲ್ಲ ನೀಡಿ ಪೀಪಲ್ ಇರ್ತಾರೆ, ಸೊ ಹಂಗರಿ ಇರ್ತಾರಲ್ಲ, ಒಬ್ಬನೇ ಇದ್ದೀನಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಿದ್ನಲ್ಲ. ಸೊ ಇವಾಗ ಒಬ್ಬನೇ ಇಲ್ಲ, ನನ್ನ ಜೊತೆ ಇಬ್ರು ಬಂದಿದ್ದಾರೆ. ಹಾಯ್ ಹೇಳಿ. ಅದರಲ್ಲಿ ಎಷ್ಟು ಊಟ ವೇಸ್ಟ್ ಮಾಡ್ತಾರೆ ಅಂತ ನೋಡ್ತೀವಿ. ಹೌದಾ? ನೋಡಿದಾಗ ಸಂತೋಷ ಆಗುತ್ತೆ. 4 ಜನ ತಿನ್ನೋಕೆ ಯಾರಿದೆ? ಓಕೆ. 101 ಬಿರಿಯಾನಿ ತೊಗೊಂಡಿದ್ದೀವಲ್ಲ, ಆ 101ನೇ ಬಿರಿಯಾನಿ ನಂದು. ಏನು ಅಂತ ನಾವು ಊಟ ಮಾಡಬೇಕು, ನಾಮಕರಣ ಅಂತನಾ ನನಗೆ ಆ ಥರ ರೀಸನ್ ಏನಿಲ್ಲ, ಖುಷಿಯಾಗಿ ಊಟ ಮಾಡಿ ಅಷ್ಟೇ. ಎಲ್ರಿಗೂ ಇವತ್ತು ಊಟ ಸಿಗ್ಬೋದಿತ್ತು, ಬಟ್ ಸ್ಟಿಲ್ ಇವತ್ತು ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ಅವರು. ಸೊ ಅದೇ ಸ್ಪೆಷಲ್ಲು. ದಿನ ಮಾಡ್ತೀವಿ, 1000 ಬಿರಿಯಾನಿ ಕೊಡ್ತೀವಿ ಪಕ್ಕ. ಯಾರು ಸ್ಪಾನ್ಸರ್ ಇಲ್ಲ, ನಾನೇ ಕಾಸು ಹಾಕಿ ನನ್ನ ಓನ್ ಅಂಗಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆಲ್ರಿಗೂ ಥ್ಯಾಂಕ್ಸ್, ಬಿಕಾಸ್ ಸೊ ನಿಮ್ಮಿಂದನೇ ಇದನ್ನು ನಡೀತಿರೋದು. ಬಿಕಾಸ್ ನೀವು ಎಷ್ಟೋ ನನ್ನ ಸಪೋರ್ಟ್ ಮಾಡಿದ್ದೀರಾ. 64,000 ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್. ತುಂಬ ಖುಷಿ ಆಗ್ತಾಯಿದೆ ಗೈಸ್. ಎಷ್ಟೋ ಕಡೆ ಹೋಗಿ ಬಿರಿಯಾನಿ ತಿಂದಿರ್ತೀನಿ, ಬಟ್ ಇವಾಗ ತಿಂತಿದ್ದೀನಲ್ಲ, ಹಂಗಂದ್ರೆ 100 ಜನಕ್ಕೆ ಬಿರಿಯಾನಿ ಕೊಟ್ಟು 101ನೇ ಬಿರಿಯಾನಿ ತಿಂತಿದ್ದೀನಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಅಂತಲೇ ಹೇಳಬೇಕು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತೊಂದು ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ತೀನಿ. ಸೊ ಏನಕ್ಕೆ ಅಂತಂದರೆ ಒಂದು 100 ಜನಕ್ಕೆ ನಾವು ಫುಡ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡಿದ್ದೀನಿ. ಸೊ ತುಂಬ ದಿನದಿಂದ ಬ್ಯಾಕ್ ಆಫ್ ದ ಮೈಂಡ್ ಇತ್ತು, ಒಂದು ಫುಡ್ನ ನಾವು ಡೊನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಎಷ್ಟೋ ವೀಡಿಯೋಗಳು ಮಾಡಿರ್ತೀವಿ, ಫುಡ್ನ ಹೋಗಿ ತಿಂದಿರ್ತೀವಿ, ಬಿರಿಯಾನೀಸ್ಗಳನ್ನ ತಿಂದಿರ್ತೀವಿ. ಇವತ್ತು ಅಷ್ಟೇ 100 ಜನಕ್ಕೆ ನಾವು ಚಿಕನ್ ಬಿರಿಯಾನಿ ಪ್ಲಾನ್ ಮಾಡಿರೋದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಸೊ ನಾನು ಒಬ್ಬನೇ ಎಂಜಾಯ್ ಮಾಡ್ತಿದ್ದೆ ಇಷ್ಟು ದಿನ ಫುಡ್. ಸೊ ಆ ಫುಡ್ನ ಜನಕ್ಕೆ ಹೋಗಿ ಕೊಟ್ಟು ಅವರು ಎಷ್ಟು ಸಂತೋಷ ಪಡ್ತಾರೆ ಅಂತ ಅಂದ್ಬಿಟ್ಟು ಇರೋದು. ಇದು ಮೇಯ್ನ್ಲಿ ನೀವು ಹೇಳ್ಬೋದು, ಏನಕ್ಕೋ ಇದನ್ನ ವೀಡಿಯೋದಲ್ಲೆಲ್ಲ ತೋರಿಸ್ತೀಯಾ ಅಂತ. ಸೊ ಬೇಜಾನ್ ವೀಡಿಯೋಸ್ ಮಾಡಿದ್ದೀವಿ, ಫುಡ್ ವೀಡಿಯೋಸ್ ಎಲ್ಲ ನೀವು ನೋಡಿ ನನ್ನ ಮೂಲಕ ನೀವು ಹೋಗಿ ಅಲ್ಲೋಗಿ ಟ್ರೈ ಮಾಡಿದ್ದೀರಾ. ಸೊ ಈ ವಿಡಿಯೋ ಮೂಲಕ ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಒಂದು ಹೆಲ್ಪಿಂಗ್ ನೇಚರ್ ಒಂದು ಡೆವಲಪ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿಕೊಂಡು 1000 ಜನ ನೋಡ್ತಿದ್ದೀರಿ ಅಂತಂದರೆ ಅಟ್ಲೀಸ್ಟ್ ಒಬ್ಬರು ಅದರಲ್ಲಿ ನಾನು ಹೆಲ್ಪ್ ಮಾಡಬೇಕು ಅಂತ ಆಸೆ ಬಂದರೆ ಅದೇ ಈ ವಿಡಿಯೋಗೆ ಸಕ್ಸಸ್ ಅಂತಲೇ ಹೇಳ್ತೀನಿ. ನೆಗೆಟಿವ್ ಕಮೆಂಟ್ಸ್ ಅಷ್ಟೇ, ಒಬ್ಬೊಬ್ಬರು ಹೇಳ್ತೀರಲ್ಲ ಏನಕ್ಕೆ ಇದನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತೀರಾ ಅಂತ. ಸೊ ಅದಕ್ಕೋಸ್ಕರ ಏನೂ ತಪ್ಪಿಲ್ಲ, ಫುಡ್ನೆಲ್ಲ ಹೋಗಿ ನಾವು ರಿವ್ಯೂ ಮಾಡಿ ನಿಮ್ಗೆ ತೋರಿಸ್ತೀವಿ, ಅದನ್ನ ಹೋಗಿ ತಿಂತೀರಾ ಅಂತ ಅನ್ನುವಾಗ ಸೊ ಇದರಲ್ಲಿ ಯಾರಾದರೂ ಒಬ್ಬರು ಅಟ್ಲೀಸ್ಟು, ಬಿಕಾಸ್ ನಾನು ಮಾಡಿರೋ ಫುಡ್ ಹೋಟೆಲ್ಸ್ಗಳನ್ನ ನೋಡಿದ್ರೆ 100 ಜನ 200 ಜನ ಎಲ್ಲ ಹೋಗಿ ತಿಂದಿದ್ದೀರಾ, 1000 ಜನ ಕೂಡ ತಿಂದಿರ್ತೀರಾ. ಬಟ್ ಇದರಲ್ಲಿ ಅಟ್ಲೀಸ್ಟ್ ಒಂದು 2 3 ಜನ 5 ಜನ ಎಷ್ಟಾದರೂ ಆಕೆ ಎಷ್ಟು ಒಂದು ಪಾಸಿಟಿವ್ ಆಗಿ ತೊಗೊಂಡೋಗ್ಬೇಕು ಅಷ್ಟು ಪಾಸಿಟಿವ್ ತೊಗೊಂಡೋಗಿ. ಸೊ ನನಗೇನಂದರೆ ಬೇಸಿಕ್ಲಿ ಎಲ್ಲರೂ ಹೆಲ್ಪ್ ಮಾಡಬೇಕು, ಹೆಲ್ಪಿಂಗ್ ನೇಚರಲ್ಲಿ. ಸೊ ಲೆಟ್ಸ್ ಟ್ರಾವೆಲ್ ದಿಸ್ ವರ್ಲ್ಡ್. ಆ್ಯಂಡ್ ಏನು ಮಾತಾಡಬೇಕು ಗೊತ್ತಿಲ್ಲ, ನಿನ್ನೆ ನೈಟ್ ನಾನು ಡಿಸೈಡ್ ಮಾಡಿದೆ, ಒಂದು ಸರ್ಟೆನ್ ಪ್ಲ್ಯಾನ್ ಏನಿಲ್ಲ, ಒಬ್ಬನೇ ಇದ್ದೀನಿ, ಕಾರ್ ತಂದೆ, 100 ಬಿರಿಯಾನೀಸ್ ಪಾರ್ಸಲ್ ಬೇಕು ಅಂತ ಹೇಳಿದೆ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಚುವಲ್ಸ್ನೆಲ್ಲ ಮಾಡಿಕೊಂಡು ಇವಾಗ ಹೊರಟಿದ್ದೀನಿ. ಸೊ ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಫುಡ್ಡು ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ, 100 ಜನನ ಹುಡ್ಕೊಂಡು ಹೋಗಿ ಫುಡ್ನ ಕೊಡಬೇಕು, ಚಿಕನ್ ಬಿರಿಯಾನಿ ಕೊಡಬೇಕು. ಆ್ಯಂಡ್ ಎಲ್ಲೆಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ. ಸೊ ಇದು ಮುಂದೆ ಹಂಗೆ ನಡೀತಾ ಇರುತ್ತೆ, ಎವ್ರಿ ಮಂತ್ ಮಾಡೋಣ ಅಂತಿದ್ದೀನಿ ಇದ್ದೀನಿ. ಸೊ ಎಲ್ಲೆಲ್ಲ ನೀಡಿ ಪೀಪಲ್ ಇರ್ತಾರೆ, ಸೊ ಹಂಗರಿ ಇರ್ತಾರಲ್ಲ, ಹೊಟ್ಟೆ ಹಸುವಾಗ್ತಿರುತ್ತಲ್ಲ. ಸೊ ನಿಮ್ಗೆ ಆ ಥರ ಏನಾದ್ರು ಪ್ಲೇಸಸ್ ಗೊತ್ತಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಹೇಳಿ, ಬಿಕಾಸ್ ನೆಕ್ಸ್ಟ್ ನಾನು ಹೋಗಿ ಕೊಡ್ತೀನಲ್ಲ ಅವಾಗೆಲ್ಲ ನನಗೆ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಎಲ್ಲ ಇವೆ ನಾನೇ ವ್ಲಾಗ್ ಮಾಡ್ತೀನಿ ಅಂತ ನೋಡ್ತಾ ಇದ್ದಾರೆ. ಒಳಗೆ ಹೋಗ್ಬಿಟ್ಟು ಬಿರಿಯಾನಿ ತೊಗೊಳ್ಳೋಣ. ಯಾರು ನೋಡಿತಾರಲ್ಲ, ಗೈಸ್ ನೋಡ್ತಿದ್ದೀರಾ. ಸೊ 100 ಬಿರಿಯಾನಿ ಹಿಂದೆ ಪಾರ್ಸಲ್ ಆಗ್ತಾ ಇದೆ. ಸೊ ಬಿಸಿಯಾಗಿ ರೆಡಿ ಆಗಿದೆ. ಸೊ ಎಸ್, ಸೊ ಅಪೈಟೆಡ್. ಯಾವ ಹೋಟ್ಲಲ್ಲಿ ನೀವು ಪಾರ್ಸಲ್ ತೊಗೊಂಡಿದ್ದೀರಾ ಅಂತ ಕೇಳಿದ್ರೆ ಸೊ ಇಲ್ಲೇ ಇದೆ, ಹಳ್ಳಿ ಮನೆ ನಾಟಿ ಸ್ಟೈಲ್ ಅಂತ. ಸೊ ತುಂಬಾ ಸೂಪರ್ ಆಗಿರೋದು ಇರೋ ಹತ್ರ ಬಿರಿಯಾನಿ. ಸೊ ನಾನು ಕೂಡ ಮನೆಗೆ ಪಾರ್ಸಲ್ ತೊಗೋತೀನಿ. ಸೊ ಅಲ್ಲಿಂದಲೇ ನಾನು ಕೂಡ ಬಿರಿಯಾನಿನ ತೊಗೊಂಡು 100 ಜನಕ್ಕೆ ಕೊಡ್ತಾ ಇದ್ದೀವಿ. ಗೈಸ್, ಸೊ ಹುಡುಕ್ತಾ ಇದ್ದೀನಿ. ಬಿರಿಯಾನಿ ಸ್ಮೆಲ್ ಇಲ್ಲಿ ತನಕ ಬರ್ತಾ ಇದೆ ಗೈಸ್. ಟ್ರಂಕಲ್ಲಿ ಇಟ್ಟಿದ್ದೀನಿ, ಟ್ರಂಕಿಂದ ಇಲ್ಲಿ ತನಕ ಟ್ರಾವೆಲ್ ಹಾಕೊಂಡು ಬರ್ತಾ ಇದೆ ಬಿರಿಯಾನಿ ಸ್ಮೆಲ್ಲು.
ನನಗೆ ಟೆಂಪ್ಟ್ ಆಗ್ತಾಯಿದೆ ಇವಾಗೆ ತಿನ್ನಬೇಕು ಅಂತ. ಬಟ್ 100 ಜನಕ್ಕೆ ಬಿರಿಯಾನಿ ಕೊಟ್ಬಿಟ್ಟು ಲಾಸ್ಟು 101 ಬಿರಿಯಾನಿ ತೊಗೊಂಡಿದ್ದೀವಲ್ಲ, ಆ 101ನೇ ಬಿರಿಯಾನಿ ನಂದು. ನಾನು ಯೂಸ್ನೇ ನೋಡ್ತಾರೆ ಫುಡ್ ರಿವ್ಯೂ ಆದಮೇಲೆ ನೀವು ಕೇಳ್ತೀರಲ್ಲ, ಫುಡ್ಡೆಲ್ಲ ವೇಸ್ಟ್ ಮಾಡ್ತೀರಾ, ಏನು ಮಾಡ್ತೀರಾ ಈ ಫುಡ್ನೆಲ್ಲ. ಸೊ ಆಬ್ವಿಯಸ್ಲಿ ಡೊನೇಟ್ ಮಾಡಿಬಿಡ್ತೀವಿ ನಾವು. ಮೇನ್ ಏನಂತಂದರೆ ಒಬ್ಬನೇ ಇದ್ದೀನಲ್ವಾ, ಸೊ ಇವಾಗ ಅದೇ ಟಾಸ್ಕು. ಯಾರು ಫ್ರೀ ಇರಲಿಲ್ಲ ಪಾಪ, ಫ್ರೆಂಡ್ಸ್ಗಳು ಎಲ್ಲರೂ ಬ್ಯುಸಿ ಇದ್ರು ಅವ್ರವ್ರು ಇದರಲ್ಲಿ. ಒಂದು ಪ್ಲ್ಯಾನ್ ಹಾಕಿದ್ರೆ ಸರಿ ನಡೆಸ್ಬಿಡ್ಬೇಕು. ಯಾರು ಬರ್ತಾರೋ ಇಲ್ವೋ ನಾವು ಒಬ್ಬರೇ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಳಿದ್ಬಿಟ್ಟು ಮಾಡಿಬಿಡ್ಬೇಕು. ಈ ಒಂದು 12 ಬಿರಿಯಾನೀಸ್ ಹತ್ರ ಇಲ್ಲಿ ಖಾಲಿ ಆಯಿತು. ಸೊ ಅಂದ್ಕೊಂಡೇ ಇರಲಿಲ್ಲ, ಜಸ್ಟ್ ಆನ್ ದ ವೇಲ್ ಹುಡ್ಕೊಂಡು ಹೋಗ್ತಿರುವಾಗಲೇ ಒಂದು ಸಿಕ್ಬಿಟ್ರು. ಸೂಪರ್. ಇವಾಗ ನೆಕ್ಸ್ಟ್ ಸ್ಪಾಟ್ಗೆ ಹೋಗೋಣ. ಒಬ್ಬನೇ ಇದ್ದೀನಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಿದ್ನಲ್ಲ, ಸೊ ಇವಾಗ ಒಬ್ಬನೇ ಇಲ್ಲ, ನನ್ನ ಜೊತೆ ಇಬ್ರು ಬಂದಿದ್ದಾರೆ. ಹಾಯ್ ಹೇಳಿ. ಸೊ ಈ ಥರ ಜಾಸ್ತಿ ಬಡವ್ರ ಮಕ್ಕಳು ಅಲ್ಲೂ ಕೂಡ ಇದ್ದಾರೆ ಅಣ್ಣ. ಸೊ ಅಲ್ಲಿಗೂ ಹೋಗಿ ನೀವು ಫುಡ್ ಕೊಡಿ ಅಂತ ಹೇಳಿದ್ರು. ಸೊ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು? ಹೋಗೋಣ. ಡ್ಯಾನ್. ಏನು ಓದ್ತಿರೋದು ನೀವು? ಇದು ಇಲ್ಲ, ಹೋಗ್ತಾ ಇಲ್ಲ, ಹೋಗಿದ್ವಿ. ಇದು 3ನೇ ಕ್ಲಾಸ್ ಬಿಟ್ಟಿದೀವಿ ಓದ್ಕಿಸಿ. ಇವಾಗ ನಮ್ಮ ಪಾಪ ನಮ್ಮ ತಮ್ಮ ಇದ್ದಾನೆ, ನಮ್ಮ ಮಮ್ಮಿ ಮನೆ ಕೆಲ್ಸಕ್ಕೆ ಹೋಗ್ತಾರಲ್ವಾ, ಅದಕ್ಕೆ ಬಿಟ್ಟಿದೀವಿ. ಸಾರ್ ಬಿಟ್ಟಿದೀವಿ. ಈಗ ಓದ್ತಾ ಇಲ್ವಾ? ಇಲ್ಲ. ಹೌದಾ? ಓದ್ಬೇಕಲ್ಲ, ಇಲ್ಲ ಚೆನ್ನಾಗಿ ಓದಿ, ಒಳ್ಳೆ ಫಸ್ಟ್ ಕ್ಲಾಸಲ್ಲಿ ರ್ಯಾಂಕ್ ತೆಗ್ದಿ. ನೀನು ಈ ಥರ ಹೋಗ್ಬಿಟ್ಟು ಬೇರೆ ಯಾರಿಗೆಲ್ಲ ಕೊಡ್ಬೇಕು ಊಟ. ಒಳ್ಳೆ ಎಲ್ಲೆಲ್ಲಿ ಯಾರ್ಯಾರು ಕಷ್ಟಪಡ್ತಿದಾರ ನಿನ್ನ ಕಡೆಯಿಂದ ನಿನ್ನ ಆದಷ್ಟು ಹೆಲ್ಪ್ ಮಾಡಬೇಕು. ಓಕೆನಾ? ಗುಡ್ ಗರ್ಲ್. ಸೊ ಗೈಸ್ ಆಲ್ಮೋಸ್ಟ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಮೇನ್ ಟಾರ್ಗೆಟ್ ಇವರೇ ಅವರೇ ಅಂತಲ್ಲ. ಸೊ ಯಾರು ಬೇಕಂದ್ರೂ ಬಿರಿಯಾನಿ ತಿನ್ಬೋದು ಅಂತ ಅನ್ನೋ ಕಾನ್ಸೆಪ್ಟ್ ಇದೆ. ಹಂಗಂದ್ರೆ ತುಂಬ ಕಷ್ಟಪಡ್ತಿರ್ತಾರಲ್ಲ, ಮೇನ್ ಅವ್ರಿಗೆ ಹೋಗ್ತಾ ಇದೆ. ಸೊ ಗಾರೆ ಕೆಲಸ ಎಷ್ಟೋ ಜನ ಮಾಡ್ತಿದ್ರು, ಅವರು ಕೂಡ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೊಟ್ಟಿದ್ದೀವಿ. ಸ್ವಲ್ಪ ಜನ ಬೇಕು ಅಂತ ಕೇಳ್ತಾರಲ್ಲ, ಸೊ ಅವ್ರಿಗೆಲ್ಲರೂ ಕೂಡ ಕೊಡ್ತಾ ಇದ್ದೀನಿ. ಇವ್ರಿಗೆ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಏನು ಕೊಡ್ತಾ ಇಲ್ಲ. ಸೊ ಫುಡ್ ಅಂತ ಬೇಕು ಅಂತ ಬರೋರಿಗೆ ಖಂಡಿತ ಡೆಫಿನೆಟ್ಲಿ ಹೆಲ್ಪ್ ಮಾಡಬೇಕು, ಕೊಡಬೇಕು ಅಂತ ಆಸೆ ಇತ್ತು. ಸೊ ಈ ಏರಿಯಾದಲ್ಲಿ ತುಂಬ ಜನ ಇದ್ದಾರೆ ಕಷ್ಟಪಡೋರು. ಸೊ ತುಂಬ ಟೈನಿ ಒಂದು ಹಟ್ ಥರ ಮಾಡಿಕೊಂಡು ಅದರಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ಕೂಡ ಕೊಟ್ಟಿದ್ದೀವಿ ಬಿರಿಯಾನಿನ. ಹಿಂಗೆ ಅಲ್ಲಾಡ್ತಾ ಇದೆ ಕ್ಯಾಮ್ರಾ ಹಂಗೆ. ಸೊ ನನ್ನ ಇವ್ರು ನೋಡಿದ್ದಾರೆ ಅಂತೆ. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನೋಡಿದ್ದೀರಾ ನಮ್ಮ ಚಾನಲು? ಸೂಪರ್. ನನ್ನ ಸಬ್ಸ್ಕ್ರೈಬರ್. ಹಂಗಂದ್ರೆ ಫೈನಲಿ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಕೊಟ್ಟಂಗೆ ಆಯ್ತಲ್ಲ ಬಿಡಿ. ನಾನು ಎಲ್ಲರೂ ತಿನ್ನಿ, ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನಾವು ತಿಂದೇವ್ರು ಇನ್ನೊಬ್ರಿಗಾರು ಅದನ್ನ ತಿಂತೀವಿ ಹೊರತು ನಾವು ವೇಸ್ಟ್ ಅಂತೂ ಮಾಡಲ್ಲ. ಯಾಕಂದ್ರೆ ನಾವು ಅದೇ ಡ್ಯೂಟಿ ಮಾಡ್ತೀವಲ್ಲ. ಓಕೆ ಓಕೆ. ವೇಸ್ಟ್ ಆಗುತ್ತೆ ಅಂತ ನಮ್ಮ ಕಣ್ಣು ಕಾಣ್ತಾ ಇದೆ. ಓಕೆ. ಕಾರ್ತಿಕ್ ಗಾಡಿ ಬಿಡ್ತೀವಲ್ಲ, ಹಾಂ ಅದರಲ್ಲಿ ಕಷ್ಟೊಳಗೆ ಎಷ್ಟು ಊಟ ವೇಸ್ಟ್ ಮಾಡ್ತಾರೆ ಅಂತ ನೋಡ್ತೀವಿ. ಹೌದಾ? ನೋಡಿದಾಗ ಸಂತೋಷ ಆಗುತ್ತೆ. 4 ಜನ ತಿನ್ನೋಕೆ ದಾರಿ ಇದೆ. ಓಕೆ. ಸೂಪರ್ ಅಣ್ಣ, ಥ್ಯಾಂಕ್ ಯು. ತಗೊಳ್ಳಿ. ಏನು ಅಂತ ನಾವು ಊಟ ಮಾಡಬೇಕು. ನಾಮಕರಣ ಅಂತ ನನಗೆ ಆ ಥರ ರೀಸನ್ ಏನಿಲ್ಲ, ಖುಷಿಯಾಗಿ ಊಟ ಮಾಡಿ ಅಷ್ಟೇ. ಗೈಸ್ ಆ್ಯಕ್ಚುಲಿ ನೋಡೋಕೋದ್ರೆ ಬೇಜಾನ್ ಜನ ಇದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತು ಇದು ಯೂಶ್ವಲಿ ನಾವು ಕರೆಕ್ಟಾಗಿ ಕೊಟ್ಬಿಡ್ತೀವಿ ಅಂತ, ಬಟ್ ಇಷ್ಟು ಬೇಗ ಕೊಡ್ತೀವಿ ಅಂತ ಗೊತ್ತಾಗಲ್ಲ. ಮೇ ಬಿ ನಾನು 12 o'clock ಅರೌಂಡ್ ಸ್ಟಾರ್ಟ್ ಮಾಡಿದೆ. 12:44 ಇವಾಗ 44 ಮಿನಿಟ್ಸಲ್ಲಿ 75 ಜನಕ್ಕೆ ನಾವು ಬಿರಿಯಾನಿ ಕೊಟ್ಟಿದ್ದೀವಿ. ಸೂಪರ್ ಅಂತಲೇ ಹೇಳ್ತೀನಿ. ನಾನೊಂದು ಸ್ಪಾಟ್ ಡಿಸೈಡ್ ಮಾಡ್ಕೊಂಡೆ, ಆ ಸ್ಪಾಟಿಗೆ ಹೋಗೋಣ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಆ ಸ್ಪಾಟ್ ಹೋಗೋಕ್ಕೆ ಮುಂಚೆನೇ 75 ಬಿರಿಯಾನಿ ಸೋಲ್ಡ್ ಔಟ್ ಅಂತಂದರೆ ಎಲ್ಲರಿಗೂ ಕೊಟ್ಬಿಟ್ವಿ. ಪರವಾಗಿಲ್ಲ, ಒಂದು ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿನೇ ಮಾಡ್ಬೋದು. ಸೂಪರ್, ಒಳ್ಳೆ ಮೋಟಿವೇಶನ್ ಸಿಗ್ತಾ ಇದೆ ಎಲ್ರಿಗೂ. ಇವತ್ತು ಊಟ ಸಿಗ್ಬೋದಿತ್ತು, ಬಟ್ ಸ್ಟಿಲ್ ಇವತ್ತು ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ಅವರು. ಸೊ ಅದೇ ಸ್ಪೆಷಲ್ಲು. ದಿನ ಮಾಡ್ತೀವಿ 1000 ಬಿರಿಯಾನಿ ಕೊಡ್ತೀವಿ ಪಕ್ಕ. ನೀವು ಅನ್ಕೋಬೋದು ಇದೇನಪ್ಪ ಸ್ಪಾನ್ಸರ್ ತಾನೇ, ಯಾರೋ ಸ್ಪಾನ್ಸರ್ ಮಾಡಿರ್ತಾರೆ ಅಂತ. ಸೊ ಡೆಫಿನೆಟ್ಲಿ ಯಾರು ಸ್ಪಾನ್ಸರ್ ಇಲ್ಲ, ನಾನೇ ಕಾಸು ಹಾಕಿ ನನ್ನ ಓನ್ ಅಂಗಡಿ. ಇದರಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ, ವಿಡಿಯೋಗ್ರಾಫರು ಇಲ್ಲ, ಯಾರೂ ಇಲ್ಲ. ನೋ ಒನ್ ಸೆಲ್ಫ್. ಸೊ ನಾನು ಇದು ಮಾಡ್ತಾ ಇದ್ದೀನಿ. ಬಟ್ ಬಿಗ್ ಥ್ಯಾಂಕ್ಸ್ ಟು ಹಳ್ಳಿ ದೊನ್ನೆ ಬಿರಿಯಾನಿ. ಅವರೇ ಕ್ಲೀನಾಗೆಲ್ಲ ಪ್ರಿಪೇರ್ ಮಾಡಿ ನಮಗೆ ಕೊಟ್ಟರು, ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ರು. ದೊಡ್ಡ ಹೆಲ್ಪ್ ಅದು ಆ್ಯಕ್ಚುಲಿ ನಮಗೆ. ಅವ್ರಿಗೆ ನಾವು ಪೇಮೆಂಟ್ ಮಾಡಿ ಇಷ್ಟು ಬಿರಿಯಾನಿ 101 ಬಿರಿಯಾನಿ ತೊಗೊಂಡಿದ್ದೀವಿ. ಟ್ರಾಫಿಕ್
ಇವತ್ತು ಇನ್ನೊಂದು ಏನಂತಂದರೆ ತುಂಬ ಭಯ ಪಡ್ಕೊತಿದ್ದೆ, ಅಯ್ಯೋ ಯಾರು ಇಲ್ವಲ್ಲ, ಹಂಗಾರೆ ನಾನು ಒಬ್ಬನೇ ಹೆಂಗೆ ಮ್ಯಾನೇಜ್ ಮಾಡೋದು, ಒಬ್ಬನೇ ಬಿರಿಯಾನಿ ಕೊಡಬೇಕು, ಶೇರ್ವಾ ಕೊಡಬೇಕು, ರೈತ ಕೊಡಬೇಕು, ವಿಡಿಯೋನ ಶೂಟ್ ಮಾಡಬೇಕು, ಹೆಂಗೆ ನಾನು ಒಬ್ಬನೇ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ರಿಯಲ್ ಪೊಟೆನ್ಷಿಯಲ್ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಯಾರು ನಿಮಗೆ ಹೆಲ್ಪ್ ಮಾಡಲ್ಲ ಅಂದ್ಕೊಳ್ಳಿ, ನೀವು ಒಬ್ಬನೇ ಮಾಡಬೇಕು ಅಂತ ಅನ್ನೋ ಒಂದು ಸಿಚುವೇಶನ್ ಬಂದರೆ ಖಂಡಿತ ನೀವು ಮಾಡ್ತೀರಾ. ಅಷ್ಟೇ ನನ್ನ ಲೈಫಲ್ಲಿ ಕಲ್ತ್ಕೊಂಡಿದ್ದು. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಮುಂಚೆ ನಾವು ಹೋಗ್ಬಿಟ್ಟು ಚಿಕನ್ ಬಿರಿಯಾನಿ ಎಲ್ಲ ಕೊಟ್ಬಿಡೋಣ. ಫೈನಲಿ ಎಲ್ಲರೂ ಇಲ್ಲಿ ನಾವು ಕೊಟ್ಟಿರೋ ಊಟ ವೇಸ್ಟ್ ಮಾಡದೆ ತಿಂತಾ ಇದ್ದಾರೆ. ಸೊ ಇನ್ನೂ ತಂದಿದ್ರು ಕೂಡ ಖಾಲಿ ಆಗ್ತಿತ್ತು ಅನಿಸುತ್ತೆ. ಇಲ್ಲೊಂದು ಪಪ್ಪಿ ಇದೆ, ಪಪ್ಪಿಗೂ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರ ಬಾಯ್ ಅಂಕಲ್ ಅಣ್ಣ ಮಾಡಿ ಅಂಕಲ್ ಅಂದ್ಬಿಟ್ಟ ಲಾಸ್ಟಲ್ಲಿ. ಓಕೆ ಫೈನಲಿ ಎಸ್ ಕ್ಯಾಶ್ ಕೇಳ್ತವನು ಗೈಸ್. ಬಿರಿಯಾನಿ ತಿನ್ನಿ, ನೆಕ್ಸ್ಟ್ ಟೈಮು ಬಿರಿಯಾನಿ ಇಸ್ಕೊಡ್ತೀನಿ ಪ್ಲೀಸ್ ಅಂತ ಕಾಸೆಲ್ಲ ಕೇಳಬಾರ್ದು. ಓದಿ ಬುಕ್ ಪಾಪ ಇವ್ರಿಗೆ ಹಿಂದಿ ಅನ್ಸುತ್ತೆ. ಓಕೆ ಕಾರ್ ಎತ್ತೀನಿ, ಹುಷಾರು, ಬಾಯ್. ನೋಡಿ ಎಲ್ಲ ಊಟ ಮಾಡ್ತಾರಲ್ಲ, ಊಟ ಮಾಡಿ ನೀನು. ಬಾಯ ಹಿಂದಿ ಬರಲ್ಲ ಕೂಡ ನನಗೆ, ಇಲ್ಲಾಂದ್ರೆ ಹೇಳಿ ಅರ್ಥ ಮಾಡಿಸ್ತಿದ್ದೆ ಏನೋ. ಸೊ ಎಸ್ ಗೈಸ್, ಸೊ ಫೈನಲಿ ಎಲ್ಲ 100 ಜನಕ್ಕೂ ಬಿರಿಯಾನಿ ಕೊಟ್ಟಾಯಿತು. ಸೊ 101ನೇ ಬಿರಿಯಾನಿ ನನ್ನ ಹತ್ರ ಇದೆ. ಸೊ ಬ್ಯಾಕ್ ಸೀಟಲ್ಲಿ ವೆಯ್ಟ್ ಮಾಡ್ತಾ ಇದೆ. ಸೊ ಎಸ್ ನಾನು ಕೂಡ ಊಟ ಮಾಡಿಬಿಡ್ತೀನಿ. ಸೊ ಸಕ್ಸಸ್ಫುಲ್ ಅಂತಲೇ ಹೇಳ್ತೀನಿ. ಫಸ್ಟ್ ಡೊನೇಷನೇ ಸಕ್ಸಸ್ಫುಲ್ ಆಗಿ ಮುಗ್ದಿದೆ. ಬಟ್ ಕೇಳ್ಬಿಟ್ಟು ಕೊಟ್ಟಿದ್ದೀನಿ, ಚಿಕನ್ ಬಿರಿಯಾನಿ ತಿಂತೀರಾ ಅಲ್ವಾ ಅನ್ನೋದಕ್ಕೆ. ಬ್ರದರ್ ನನ್ನ ವೆಜಿಟೇರಿಯನ್ ಯಾರು ಇಲ್ಲ ಇಲ್ಲಿ, ನಾನ್ ವೆಜಿಟೇರಿಯನ್ನೇ ಕೊಡಿ ಅಂತ ಸಂತೋಷದಿಂದ ತಗೊಂಡ್ರು. ಆ್ಯಂಡ್ ಸೊ ಮೇಯ್ನ್ ಅದು ನನಗೂ ತುಂಬ ಇಷ್ಟ ಆಯಿತು. ಸೊ ವೆಜಿಟೇರಿಯನ್ ಯಾರು ಇಲ್ಲ ಇಲ್ಲಿ, ನಾನ್ ವೆಜಿಟೇರಿಯನ್ ಎಲ್ಲರೂ ತಿಂತೀವಿ, ನೀವು ಕೊಡಿ ನಮಗೆ ಅಂತ ಹೇಳುವಾಗ ಸೊ ಎಲ್ಲ ಚಿಕನ್ಗೋಸ್ಕರನೇ ಅವರು ಕ್ರೇವ್ ಮಾಡ್ತಿದ್ರು ಇವತ್ತು. ಸೊ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ. ಸೊ ಕರೆಕ್ಟಾಗಿ ನಾವು ಕೊಟ್ವಿ. ಸೊ ಫೈನಲಿ ಎವ್ರಿಥಿಂಗ್ ಇಸ್ ಗುಡ್. ಬಿರಿಯಾನಿ ಗೈಸ್, ಬಿರಿಯಾನಿ ಒಳ್ಳೆ ಘಮ ಗೈಸ್. ಸೊ ತುಂಬ 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 ಖುಷಿ ಆಗ್ತಾಯಿದೆ ಗೈಸ್. ಎಷ್ಟೋ ಕಡೆ ಹೋಗಿ ಬಿರಿಯಾನಿ ತಿಂದಿರ್ತೀನಿ, ಬಟ್ ಇವಾಗ ತಿಂತಿದ್ದೀನಲ್ಲ, ಹಂಗಂದರೆ 100 ಜನಕ್ಕೆ ಬಿರಿಯಾನಿ ಕೊಟ್ಟು 101ನೇ ಬಿರಿಯಾನಿ ತಿಂತಿದ್ದೀನಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅಂತಲೇ ಹೇಳಬೇಕು. ಆ ಬಿರಿಯಾನಿ ತುಂಬಾ ಸೂಪರಾಗಿರುತ್ತೆ. ಸೊ ಎಲ್ರಿಗೂ ಕೊಟ್ಟಿರೋ ಒಂದು ಖುಷಿ. ಎಲ್ರಿಗೂ ಒಂದು ಒಳ್ಳೆ ಚಿಕ್ಕ ಮಕ್ಕಳೆಲ್ಲ ಇದ್ರು, ನೀವು ನೋಡಿರ್ತೀರಾ, ಅವರೆಲ್ಲ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ. ಪೀಸಸ್ ನೋಡ್ತಿದ್ದೀರಲ್ಲ, ಸಾಫ್ಟ್ ಪೀಸಸ್ ಎಷ್ಟು ಚೆನ್ನಾಗಿ ಬೇಕಾಗತ್ತೆ ನೋಡಿ. ಸೊ ರ್ಯಾಂಡಮಾಗಿ ಒಂದು ಬಿರಿಯಾನಿ ತೊಗೊಂಡೆ, ಒಂದು ಯೂಶ್ವಲಿ ಬಲ್ಕಲ್ಲಿ ಇರುತ್ತೆ, ಅದು ರ್ಯಾಂಡಮಾಗಿ ಒಂದು ಬಿರಿಯಾನಿ ತೊಗೊಂಡು ತಿಂತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆಲ್ರಿಗೂ ಥ್ಯಾಂಕ್ಸ್, ಬಿಕಾಸ್ ಸೊ ನಿಮ್ಮಿಂದನೇ ಇದನ್ನು ನಡೀತಿರೋದು. ಬಿಕಾಸ್ ನೀವು ಎಷ್ಟೋ ನನ್ನ ಸಪೋರ್ಟ್ ಮಾಡಿದ್ದೀರಾ. 64,000 ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್. ಸೊ 64,000 ಸಬ್ಸ್ಕ್ರೈಬರ್ಸ್ನ ನೀವು ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ತನಕ ತರಿಸಿದ್ದೀರಿ ಅಂತಂದರೆ ಖಂಡಿತ ನಿಮ್ಮ ಸಪೋರ್ಟ್. ಇದಕ್ಕೆ ಮುಂಚೆ ನಮ್ಮಮ್ಮ, ಅಪ್ಪ, ಅಕ್ಕ, ಪೇರೆಂಟ್ಸ್ ಸಪೋರ್ಟು, ಫ್ರೆಂಡ್ಸ್ ಸಪೋರ್ಟಿಂದ ನಾನು ಸ್ಟಾರ್ಟ್ ಆಗಿರುತ್ತೆ. ಬಟ್ ಸ್ಟಿಲ್ ನೀವೆಲ್ಲರೂ ನೋಡಿಲ್ಲ ಅಂತಂದರೆ ಇವತ್ತು ನಾನು ಇಲ್ಲ. ನೀವು ಇಷ್ಟೊಂದು ಸಪೋರ್ಟ್ ಮಾಡಿ ನನ್ನ ಇಲ್ಲಿ ತನಕ ತರಿಸಿರೋದಕ್ಕೆ ತುಂಬ ಖುಷಿ ಆಗ್ತದೆ. ಇವತ್ತು 100 ಜನಕ್ಕೆ ಬಿರಿಯಾನಿ ಕೊಡೋ ಲೆವೆಲ್ಗೆ ನಾನೇನೋ ಒಂಚೂರು ಅಟ್ಲೀಸ್ಟ್ ಬೆಳೆದಿದ್ದೀನಿ. ಸೊ ನಾಳೆ 1000 ಜನಕ್ಕೆ ಬಿರಿಯಾನಿ ಕೊಡೋಷ್ಟು ನೀವು ಖಂಡಿತ ಬ್ಲೆಸ್ಸಿಂಗ್ಸ್ ಇರುತ್ತೆ ನಿಮ್ಮ ಕಡೆಯಿಂದ. ಡೆಫಿನೆಟ್ಲಿ ನಾನು ಬೆಳಿತೀನಿ. ಸೇಮ್ ಟೈಮ್ ಎಲ್ರಿಗೂ ಕೂಡ ಡೊನೇಟ್ ಮಾಡೋಣ. ಎಲ್ರಿಗೂ ಖುಷಿಯಾಗಿ ನಾವು ಫುಡ್ಸ್ನೆಲ್ಲ ಕೊಡ್ತಾ ಇರೋಣ. ತುಂಬ ಖುಷಿ ಆಗ್ತಾಯಿದೆ.
ಸೊ ಥ್ಯಾಂಕ್ಸ್ ಎ ಲಾಟ್ ಗೈಸ್, ಕೋಟಿ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೂ ಕೇಳಲ್ಲ. ಈ ವಿಡಿಯೋ ನೀವು ಇಲ್ಲಿ ತನಕ ನೋಡಿದರೆ ಸಾಕು. ಸ್ಟಾರ್ಟಿಂಗ್ ಹೇಳ್ದಂಗೆ ಸೊ ಒಳ್ಳೆ ಊಟ ಎಲ್ರಿಗೂ ಹೋಗಿ ಸಿಗಬೇಕು ಅಂತ ಅಂದ್ಬಿಟ್ಟು ನನ್ನ ಪ್ಲ್ಯಾನ್ ಇತ್ತು. ತುಂಬ ಜನಕ್ಕೆ ಹೋಗಿ ಕೊಟ್ಬಿಟ್ಟು ಬಂದಿದ್ದೀನಿ, ಎಲ್ಲರೂ ಖುಷಿಯಾಗಿ ಊಟ ಮಾಡಿದ್ದಾರೆ. ಸೊ ನೀವು ಕೂಡ ಇವತ್ತಿನ ದಿನ ನಿಮ್ಮ ಹತ್ರ ಊಟ ಇದೆ ಅಂತಂದರೆ ಫೀಲ್ ಬ್ಲೆಸ್ಡ್ ಗೈಸ್. ಸೊ ಊಟ ಎಷ್ಟೋ ಜನಕ್ಕೆ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಎಷ್ಟೋ ಜನಕ್ಕೆ ಇಲ್ಲಿ ಫುಡ್ ಬೇಕಾಗತ್ತಲ್ವಾ, ಒಂದು ದಿನಕ್ಕೆ ಎಷ್ಟು ಜನ ಫುಡ್ ಇಲ್ಲದೆ ಇರ್ತಾರೆ ಅಂತ. ಸೊ ಇದೊಂದು ಫಸ್ಟ್ ಸ್ಟಾರ್ಟಪ್ಪು. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಣ ಅಲ್ವಾ ಗೊತ್ತಿಲ್ಲ, ಬಟ್ ಸ್ಟಿಲ್ 100 ಮೆಂಬರ್ಸ್ಗೆ ಕರೆಕ್ಟಾಗಿ ಬಿರಿಯಾನಿ ಹೋಗಿ ಸೇರಿದೆ. ಸೂಪರ್ ಹ್ಯಾಪಿ. ಇನ್ನೂ ಬೆಟರಾಗಿ ಹೇಗೆ ಮಾಡ್ಬೋದು ಅಂತ ಮುಂದಕ್ಕೆ ಪ್ಲ್ಯಾನ್ ಮಾಡ್ಕೊಬರ್ತೀನಿ. ಸೊ ನೀವು ಕೂಡ ಯಾರಾದರೂ ಇದ್ದರೆ ಹಂಗೆ ಕಮೆಂಟಲ್ಲಿ ಹೇಳಿ ಏನು ಮಾಡ್ಬೋದು ಅಂತ. ಸೊ ಮೇನ್ ಮೋಟಿವೇಶನ್ ಏನಕ್ಕೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿ ಇದನ್ನೆಲ್ಲ ತೋರಿಸ್ತಿದ್ದೀನಿ ಅಂತಂದರೆ, ಸೊ ಎಷ್ಟೋ ಕಡೆ ಹೋಟೆಲ್ಗೆ ಹೋಗಿ ಫುಡ್ ಬ್ಲಾಗ್ ಮಾಡಿರ್ತೀವಿ, ಅದೆಲ್ಲ ನೀವು ನೋಡಿರ್ತೀರಾ. ಅದನ್ನ ನೋಡಿ ನೀವು ಹೋಗಿರ್ತೀರಾ. 100 ಜನ 200 ಜನ 300 ಜನ 1000 ಜನ ತನಕನೂ ನನ್ನ ವಿಡಿಯೋಸ್ ನೋಡಿ ಹೋಟ್ಲಿಗೆ ಹೋಗಿ ಫುಡ್ನ ತಿಂದು ಎಂಜಾಯ್ ಮಾಡಿದ್ದೀರಾ. ಸೊ ಈ ವಿಡಿಯೋ ಮಾಡಿರೋದಕ್ಕೂ ಅದೇ ಕಾರಣ. ಸೊ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೇನೋ ಅನಿಸ್ಬೋದು, ಓಕೆ ನಾವು ಮಾಡ್ಬೋದಲ್ಲ, ಈ ಥರ ಒಂದು ಡೊನೇಷನ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು, ಫುಡ್ ಡೊನೇಷನ್ ಆಗಿರಲಿ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೋದಲ್ಲ. ಸೊ ಅದನ್ನ ಏನಾದರೂ ನಾನು ಇನ್ಸ್ಪೈರ್ ಮಾಡಿದರೆ, ಈ ವಿಡಿಯೋ ಮೇ ಬಿ 1000 ವ್ಯೂಸ್ ಹೋಗ್ತಿದೆ ಅಂತಂದರೆ ಅದರಲ್ಲಿ 0.1% ಅಟ್ಲೀಸ್ಟ್ ಒಬ್ರು ನೀವು ನಾನು ಮಾಡ್ತೀನಿ ಬ್ರೋ, ಸೊ ಫುಡ್ನ ಡೊನೇಟ್ ಮಾಡ್ತೀನಿ ಬ್ರೋ ಅಂತ ಅಂದ್ಬಿಟ್ಟು ಯಾರಾದ್ರು ಒಬ್ರು ಈ ವಿಡಿಯೋ ನೋಡಿ ಇನ್ಸ್ಪೈರ್ ಆದರೆ ಅದೇ ಈ ವಿಡಿಯೋ ಸಕ್ಸಸ್. ಸೊ ತುಂಬ ಜನ ನೆಗೆಟಿವ್ ಹೇಳ್ತಿರಲ್ಲ, ನೀವು ಹೆಲ್ಪ್ ಮಾಡೋದು ಮಾಡ್ತೀಯಾ, ಏನಕ್ಕೆ ನಾನು ವಿಡಿಯೋದಲ್ಲೇ ಮಾಡಬೇಕಾ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಅವ್ರಿಗೋಸ್ಕರ ನಾನು ಹೇಳ್ತಿರೋದು. ಬೇಜಾನ್ ಕಡೆ ಹೋಗ್ಬಿಟ್ಟು ಫುಡ್ ಬ್ಲಾಗ್ ಮಾಡಿ ಅದನ್ನ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ, ಹೋಗಿ ಇಲ್ಲಿ ಟೇಸ್ಟ್ ಮಾಡಿ ತಿನ್ನಿ ಅಂತ. ಸೊ ಏನಕ್ಕೆ ಫುಡ್ ಡೊನೇಟ್ ಮಾಡ್ತೀವಿ, ನೀವು ಮಾಡಿ ಅಂತ ಹೇಳೋದೇನು ತಪ್ಪಿಲ್ವಲ್ಲ. ಸೊ ಅದಕ್ಕೋಸ್ಕರ ಮಾತ್ರ ನಾನು ವಿಡಿಯೋ ಮಾಡ್ತಿರೋದು. ಬಿಕಾಸ್ ನನ್ನ ಪ್ಲಾಟ್ಫಾರ್ಮ್, ನನ್ನ ಕೆಲಸನೇ ಅದೇ ವಿಡಿಯೋ ಮಾಡೋದು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾನೆ ಇದ್ದೀನಿ. ಸೊ ಇದು ಜಾಸ್ತಿ ಎಲ್ಲರೂ ಹೇಳ್ಕೊಡೇ ಹೋಗೋದು. ಸೊ ಒಬ್ಬೊಬ್ರು ಇಡ್ತೀರಾ, ಸೊ ಅದಕ್ಕೋಸ್ಕರ ಮೈಂಡ್ಗೆ ಹಾಕೋಬೇಡಿ. ಸೊ ಒಳ್ಳೆ ಕೆಲಸ, ವಿಡಿಯೋ ಮಾಡಲೇಬೇಕು ಅಂತಲ್ಲ, ವಿಡಿಯೋ ಇಲ್ದೇನೂ ಕೂಡ ಮಾಡ್ಬೋದು. ನಂದು ಪ್ಲಾಟ್ಫಾರ್ಮ್ ಇದು. ಸೊ ನಿಮಗೂ ಇನ್ಸ್ಪೈರ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ವಿಡಿಯೋ ಕೊಟ್ಟಿದ್ದೀನಿ ನಿಮಗೆ. ಸೊ ಯಾ, ಖುಷಿಯಾಗಿ ತಿಂತಾ ಇದ್ದೀನಿ. ಸೊ ಈ ಲೆವೆಲ್ ಆಫ್ ಹ್ಯಾಪಿನೆಸ್ ತರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲವ್ ಯು ಎ ಲಾಟ್. ಡೂ ವಾಟ್ ಯು ಲವ್. ಇಷ್ಟೇ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಡೂ ವಾಟ್ ಯು ಲವ್. ನೀವು ಇಷ್ಟ ಬಂದಿದ್ದು ಮಾಡ್ತಾ ಇರಿ. ಎಷ್ಟೋ ವಿಡಿಯೋಗಳಲ್ಲಿ ನಾನು ಲಾಸ್ಟಲ್ಲಿ ಫಿನಿಷ್ ಮಾಡೋದೆ ಡೂ ವಾಟ್ ಯು ಲವ್ ಅಂತ. ಈ ವಿಡಿಯೋದಲ್ಲೂ ಫಿನಿಷ್ ಮಾಡ್ತಾ ಇದ್ದೀನಿ. ಡೂ ವಾಟ್ ಯು ಲವ್.